ಕನಸುಗಳು ಅಂದರೆ ಸ್ವಪ್ನಶಾಸ್ತ್ರದಲ್ಲಿ ಮುಂದೆ ಆಗುವುದನ್ನು ತಿಳಿಸುವ ಒಂದು ಮುನ್ಸೂಚನೆ ಅಂತಲೇ ಹೇಳಬಹುದು. ಆದರೆ ಇಂತಹ ಕನಸುಗಳು ಬಿದ್ದರೆ ಅದೃಷ್ಟ ಬದಲಾಗುತ್ತೆ, ಹಣದ ಸುರಿಮಳೆ ಆಗುತ್ತೆ ಅನ್ನುವ ಮುನ್ಸೂಚನೆಗಳು ಕೊಡುತ್ತದೆ. ಕನಸುಗಳು ಭವಿಷ್ಯದ ಕುರಿತು ಮಾಹಿತಿ ನೀಡುತ್ತವೆ ಎಂದು ಸ್ವಪ್ನಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಕನಸುಗಳು ಇಂತಹದ್ದೇ ಘಟನೆ ಬಗ್ಗೆ ಇರುತ್ತದೆ, ಅಂತಹದ್ದೇ ಘಟನೆಗಳ ಬಗ್ಗೆ ಇರುತ್ತದೆ ಎಂದು ಹೇಳಲಾಗುವುದು ಕಷ್ಟ. ಕನಸುಗಳು ವಿವಿಧ ಸಂಕೇತಗಳ ಮೇಲೆ ಬೀಳುವುದು, ಇಂತಹ ಸಂಕೇತಗಳು ಯಾವುದು ಎಂದು ಊಹಿಸಲಾಗುತ್ತದೆ. ಅಸಾಧ್ಯವಾದದ್ದು ಕೆಲವು ಕನಸುಗಳಿಂದ ಸಾಧ್ಯ ಆಗುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಅಂತಹ ಕನಸುಗಳು ಯಾವುದು ಅಂತ ತಿಳಿಸ್ತೀನಿ. ನೀವಿನ್ನು ನಮ್ಮ ಅದೃಷ್ಟಧಾರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಮೊದಲು ಈ ಕೂಡಲೇ ಒಂದು ಲೈಕ್ ಮಾಡಿ, ಫಾಲೋ ಮಾಡಿ. ಹಾಗೂ ನಿಮ್ಮ ಜೀವನದಲ್ಲಿ ಇರತಕ್ಕಂತಹ ಯಾವುದೇ ಒಂದು ಸಮಸ್ಯೆಗಳ ಶಾಶ್ವತವಾದ ಪರಿಹಾರಕ್ಕಾಗಿ ಪ್ರಧಾನ ಅರ್ಚಕರು, ದೈವಜ್ಞ ಗುರುಗಳು ಆದಂತಹ ಪಂಡಿತ್ GN ರಾವ್ ಇವರಿಗೆ ಒಂದು ಫೋನ್ ಮಾಡಿ ಸಕಲ ಸಮಸ್ಯೆಗೂ ಪರಿಹಾರವನ್ನು ಕೊಡುವ ಏಕೈಕ ಜ್ಯೋತಿಷ್ಯರು ಇವರು. ಇನ್ನು ಸ್ವಪ್ನಶಾಸ್ತ್ರ, ಈ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾದಂತೆ ಕನಸುಗಳಲ್ಲಿ ಪೊರಕೆಯಿಂದ ಯಾರಾದರೂ ಕಸ ಗುಡಿಸಿದ್ದನ್ನು ನೋಡುತ್ತಿದ್ದರೆ ಹಿಂದೂ ಧರ್ಮದಲ್ಲಿ ಲಕ್ಷ್ಮೀ ದೇವತೆ ಅಂತ ಕರೀತಾರೆ ಪೊರಕೆಯನ್ನು. ಯಾರೇ ಒಬ್ಬ ವ್ಯಕ್ತಿ ಅಥವಾ ಮಹಿಳೆ ಕಸ ಗುಡಿಸುವುದನ್ನು ನೀವು ಕಂಡರೆ ಖಂಡಿತವಾಗಿಯೂ ನಿಮ್ಮ ಕಷ್ಟಗಳು ಕಸದಂತೆ ದೂರ ಆಗ್ತಾ ಇದೆ, ಮನೆಯಲ್ಲಿ ಶಾಂತಿ, ನೆಮ್ಮದಿ, ಸುಖ, ಸಂತೋಷ ನೆಲೆಸುತ್ತದೆ, ಮಾನಸಿಕವಾಗಿ ತುಂಬ ಧೈರ್ಯ, ಉರುಪು ಬರುತ್ತದೆ ಅಂತ ಮುನ್ಸೂಚನೆ. ಇನ್ನು ಯಾವುದೇ ಒಂದು ಪ್ರಾಣಿ ಪಕ್ಷಿಗಳು ಜೋರಾಗಿ ಕೂಗುತ್ತಿರುವುದು ಕನಸಿನಲ್ಲಿ ಕಂಡರೆ ನೀವು ಇದುವರೆಗೂ ಅನುಭವಿಸುತ್ತಿದ್ದಂತಹ ಚಿಂತೆಗಳು ದೂರವಾಗುತ್ತದೆ ಅಂತಲೇ ಹೇಳಬಹುದು. ಆ ಯಾವುದೇ ಯೋಚನೆಗಳು, ಆ ಚಿಂತೆಗಳು ಇನ್ನು ಮುಂದೆ ನಿಮಗೆ ಇರುವುದಿಲ್ಲ. ಹೊಸ ಹೊಸ ಮಾರ್ಗಗಳು ತೆರೆದುಕೊಳ್ಳುತ್ತವೆ ಅಂತಲೇ ಇದರ ಅರ್ಥ. ಇನ್ನು ನಿಮ್ಮಿಂದ ಮನಸ್ತಾಪಗೊಂಡು ದೂರವಾದ ವ್ಯಕ್ತಿಗಳು ಕನಸಿನಲ್ಲಿ ಬಂದರೆ ಅಥವಾ ಸತ್ತು ಹೋದ ವ್ಯಕ್ತಿಗಳು ಕನಸಿನಲ್ಲಿ ಬಂದರೆ ಇದು ಕೂಡ ಯಾವುದೋ ಒಂದು ಋಣಬಾಧೆ ಇಷ್ಟರಲ್ಲೇ ತೀರಿಸುವ ಸಾಧ್ಯತೆ, ಅಂದರೆ ಸಾಲದ ಸಮಸ್ಯೆಗಳಿಂದ ಮುಕ್ತಿ ಪಡೆದುಕೊಳ್ಳಬಹುದು ಅಥವಾ ಬೇರೆಯವರು ನಿಮಗೆ ದುಡ್ಡು ಕೊಡೋ ಹಾಗಿದ್ರೂ ಕೂಡ ಕೊಡುವ ಸಾಧ್ಯತೆ ಇರುತ್ತೆ. ಕನಸಿನಲ್ಲಿ ದೇವಸ್ಥಾನ ಬಂದರೂ ಕೂಡ ಅತ್ಯದ್ಭುತವಾದ ಶುಭ ಫಲಗಳು ನಿಮಗೆ ಆಗುತ್ತೆ ಅಂತಲೇ ಹೇಳಬಹುದು. ಸ್ವಪ್ನಶಾಸ್ತ್ರದಲ್ಲಿ ಇನ್ನೂ ಅನೇಕ ಕನಸಿನ ಬಗ್ಗೆ ಮಾಹಿತಿ ಇದೆ. ಕಷ್ಟಗಳು, ಸಮಸ್ಯೆಗಳು ಇದ್ದಾಗ ಪರಿಹಾರ ಕಂಡುಕೊಳ್ಳಲೇಬೇಕು. ಅದಕ್ಕಾಗಿ ಪಂಡಿತ್ GN ರಾವ್ ಇವರಿಗೆ ಒಂದು ಕರೆ ಮಾಡಿ ಎಲ್ಲ ಸಮಸ್ಯೆಗೂ ಪರಿಹಾರವನ್ನು ನೀಡುತ್ತಾರೆ.